ಸೆಪ್ಟೆಂಬರ್ 17ರಂದು ಕಲಬುರಗಿಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳು ಈ ಬಾರಿಯಾದರೂ ತಳವಾರ ಮಹಾಸಭಾ ಕೊಟ್ಟ ಮನವಿ ಪ್ರಕಾರ ಅಸಂವಿಧಾನಿಕ ಸುತ್ತೋಲೆಯನ್ನು ಹಿಂಪಡೆಯಬೇಕೆಂದು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾದ ಮುಖಂಡೆ ಸುನೀತಾ ತಳವಾರ್ ಮನವಿ ಮಾಡಿದ್ದಾರೆ. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ನಾಯಕ ಸಮುದಾಯವನ್ನು ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರದ ವಿರುದ್ಧ ದಾವಿ ಹೂಡಿರುತ್ತಾರೆ. ಅದರಲ್ಲಿ ಸರ್ಕಾರದ ಪರ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಇಂಪ್ಲೀಡ್ ಆಗಿರುತ್ತದೆ. ಸರ್ಕಾರದ ಈ ಹೊಸ ಗೊಂದಲದ ಸುತ್ತೋಲೆ ಪೂರ್ವಗ್ರಹ ಪೀಡಿತವಾಗಿರುವುದಲ್ಲದೆ ವಾಲ್ಮೀಕಿ ನಾಯಕ ಸಮುದಾಯದ ಜನರು ಒತ್ತಡಕ್ಕೆ ಮಾಡಿದ್ದು ತಳವಾರ ಜಾತಿಗೆ ಅನ್ಯಾಯ ಎಸಗಿಸಲು ಕ್ರಮ ಕೈಗೊಂಡಿರುವುದರಿಂದ ನ್ಯಾಯಾಲಯ ನಿರ್ಣಯ ಬರುವ ಮೊದಲೇ ತರಾತುರಿಯಲ್ಲಿ ಸುತ್ತೋಲೆ ಹೊರಡಿಸಿರುವುದು ಸಂವಿಧಾನಿಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ತಳವಾರ ಮತ್ತು ಪರಿಹಾರ ಜಾತಿಗಳಿಗೆ ದ್ರೋಹ ಎಸಗಿದಂತಾಗುತ್ತದೆ. ಆದ್ದರಿಂದ ಸದರಿ ಸುತ್ತೋಲೆಯನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಈ ಮೀಸಲಾತಿ ಅಂತ ಬಂದ ಮೇಲೆ ಮೀಸಲಾತಿ ಅಂತ ಹೊಡಿಸಿದ ಮೇಲೆ SC ST ಅಂತ ಬಂದ ಮೇಲೆ STದಾಗ ಅದೆಷ್ಟೋ ಜಾತಿಗಳನ್ನು ಸೇರಿಸಿರಿ ಸರ್ಟಿಫಿಕೇಟ್ ತೊಗೊಲತ್ತಾರ. ಆದ್ರೆ ತಳವಾರವರಿಗೆ ನೀವು ಯಾಕೆ ಅಡ್ಡಿಪಡಿಸ್ಲತ್ತೀರಿ ನಮಗೆ ಗೊತ್ತಾಗಲಾಗತ್ತೆ ಸರ್. ಸ್ಪಷ್ಟವಾಗಿ ನಾನು ಸರ್ಕಾರಕ್ಕೆ ಹೇಳ್ತೀನಿ, ಸಂಬಂಧಪಟ್ಟಂಥ ದುರಾಡಳಿತ ನಾಯಕರಿಗೆ ಹೇಳ್ತೀನಿ, ಆ ದುರಾಸೆಗಾರ ನಾಯಕರಿಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತಳವಾರವರು ಯಾವತ್ತೂ ಬರೀ ರಾಜಕೀಯ ಉದ್ದೇಶದಿಂದ ಎಷ್ಟು ಕೇಳತ್ತಿಲ್ಲ ಸರ್. ಅಷ್ಟೊಂದು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಸರ್. ಅದು ನಿಮ್ಮ ಎಲ್ಲರಿಗೂ ಗೊತ್ತು. ಇನ್ನು ಇವತ್ತಿಗೂ ಕಡು ಬಡವರ ಮಾಡ್ತಾರೆ, ಉಣ್ತಾರ. ಕೇಳೋದು ಎದಕ್ಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳದಾಗ ಮಕ್ಕಳಿಗೆ ಒಂದು ಒಳ್ಳೆಯ ಉದ್ಯೋಗ ಸಿಗಲಿ, ಒಂದು ಒಳ್ಳೆಯ ಸೂರು ಸಿಗಲಿ, ಮೂಲಭೂತ ಸೌಕರ್ಯಗಳು ಸಿಗಲಿ, ನೌಕರಿ ಸಿಗಲಿ ಅನ್ನೋ ಒಂದೇ ಉದ್ದೇಶ ಹೊರತು ಇವ್ರಿಗೆ ರಾಜಕೀಯ ಮೇಲಾಟಗಳು ನಮ್ಮ ತಳವಾರರಿಗೆ ಬೇಕಾಗಿಲ್ಲ. ಯಾರೂ ಸರ್ವ ತಳವಾರರು ರಾಜಕೀಯಕ್ಕಾಗಿ ಒದ್ದಾಡತ್ತಿಲ್ಲ. ಆದ್ರೆ ಒಂದು ಸಮುದಾಯವನ್ನು ಪದೇ ಪದೇ ನೀವು ಓಲೈಸೋದಕ್ಕೆ, ಅವ್ರ ಮನಸ್ಸು ನೋಯಿಸ್ಲಾರ್ದಕ್ಕೆ, ಅವ್ರ ಪರವಾಗಿ ತಳವಾರರ ವಿರುದ್ಧವಾಗಿ ಯಾರು ಏನೇ ಕೊಟ್ಟರು ನೀವೆಲ್ಲ ಸ್ವೀಕಾರ ಮಾಡ್ತೀರಪ್ಪ ಅಂತಂದ್ರೆ, ಈಗ ನಾವು ತಳವಾರ ಕಡೆಯಿಂದ ಬೇರೆ ಇದ್ರದವ್ರಿಗೆ ನೀವು ಹೆಂಗೆ ಎಷ್ಟು ಕೊಡ್ಲತ್ತೀರಿ, ಮರುಪರಿಶೀಲನೆ ಮಾಡಿರಿ ಅಂತ ನೀವು ಆದೇಶ ಹೊರಡಿಸ್ರಿ ಅಂದ್ರೆ ನೀವು ಕೇಳ್ತೀರೇನು? ಕೇಳಲ್ಲ. ನಮ್ಗೆ ಉದ್ದೇಶ ಗೊತ್ತಾಗಬೇಕು ಸರ್. ಈ ತಳವಾರರಿಗೆ ಟಾರ್ಗೆಟ್ ಮಾಡೋಂಥ ಉದ್ದೇಶ ಗೊತ್ತಾಗಬೇಕು. ಅದಕ್ಕಾಗಿ ಮಾಧ್ಯಮ ಮಿತ್ರರೆಲ್ಲ ಮತ್ತೊಮ್ಮೆ ಕೇಳ್ಕೊತೀನಿ, ಸಿದ್ದರಾಮಯ್ಯನವರಿಗೆ ನಾನು ಈ ಒಂದು ಪತ್ರಿಕಾ ಮುಖಾಂತರ ಕೇಳ್ಕೋದಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರು, ದಯವಿಟ್ಟು ನಮ್ಮ ತಳವಾರವ್ರಿಗೆ ಸತಾಯಿಸಬೇಡ್ರಿ. ಯಾಕಂದ್ರೆ ಮನುಷ್ಯ ಏನಾಗ್ತದ, ಹೊಟ್ಟೆ ಅನ್ನಕ್ಕಾಗಿ ಬಡ್ದಾಡೋ ಟೈಮಿಗೆ ನೀವು ನಿಮ್ಮ ರಾಜಕೀಯಕ್ಕಾಗಿ ನಮಗೆ ನೋಯಿಸ್ತೀರಪ್ಪ ಅಂತಂದ್ರೆ ಮತ್ತು ಅನ್ನ ಇಲ್ಲೂ ಸಿಗ್ತದೆ, ಬೇರೆ ಎಲ್ಲೂ ಸಿಗ್ತದೆ ಅಂಥೇಳಿ ಒಂದು ವೇಳೆ ನಮ್ಮ ತಳವಾರರು ಬೇರೆ ವಿಚಾರ ಕುಕೃತ್ಯಕ್ಕೆ ತಲೆ ಹಾಕ್ತಾರಪ್ಪ ಅಂತಂದ್ರೆ ಭಾಳಷ್ಟು ಸಮಸ್ಯೆಗಳಾಗ್ತವೆ. ಅದಕ್ಕಾಗಿ ರೊಚ್ಚಿಗೆ ಹೇಳೋಕ್ಕಿಂತ ಮೊದಲೇ ಒಂದು ವೇಳೆ ನೀವು ನಾಳೆ ನಾಡಿದ್ದು ಬರ್ಲತ್ತಿರಲ್ಲ, ಕಲಬುರಗಿ ಕಲ್ಯಾಣ ಕರ್ನಾಟಕಕ್ಕೆ ಬರ್ಲತ್ತಿರಲ್ಲ, ನೀವು ಕಲ್ಯಾಣ ಕರ್ನಾಟಕಕ್ಕೆ ನೀವು ಕಾಲಿಡ್ಲತ್ತೀರಿ CM ಅಪ್ಪ ಅಂತಂದ್ರೆ ಇಲ್ಲಿದು ಏನದ ಸಮಸ್ಯೆ ಜಿಲ್ಲಾ ಉಸ್ತುವಾರಿ ಕೇಳ್ರಿ. ಆ ಸಚಿವರು ಏನು ಮಾಡ್ಲತ್ತಾರ, ಯಾಕೆ ನಿಮ್ಮ ಗಮನಕ್ಕೆ ತರಲಾಗ್ಯಾರೇನವರು? ಸರ್, CM ಅವರೇ, ನೀವು ಈ ಜಿಲ್ಲಾಕ್ಕೆ ಬರ್ಲತ್ತೀರಿ, ಇಲ್ಲಿ ಇಂಥದ್ದೊಂದು ಸಮಸ್ಯೆ ಅದ, ನೀವು ಬಂದ್ರೆ ಇಂಥದ್ದೊಂದು ಸಮಸ್ಯೆ ಎದುರಿಸ್ಬೇಕಾಗ್ತದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವನು ಯಾಕೆ ಹೇಳಲಾಗ್ಯಾರ? ಅವರಿಗೆ ಯಾಕೆ ಮನವರಿಕೆ ಮಾಡಿಕೊಡಲಾಗ್ಯಾರ? ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.